ಕೂಡಲ ಸಂಗಮ ದೇವ ಎಂತ ಬಲಿಯುವನು ಎಂಬ ಬಸವಣ್ಣನವರ ವಚನದಂತೆ ಇಂದಿನ ಈ ಶುಭ ಸಮಾರಂಭದ 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭದ ಅದ್ಭುತ ವೇದಿಕೆಯನ್ನ ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರೇ, ಅತಿಥಿ ಅಭ್ಯಾಗತರೇ, ಗುರು ಹಿರಿಯರೇ, ಅಧಿಕಾರ ವೃಂದದ ಎಲ್ಲ ವಿದ್ಯಾರ್ಥಿನಿಯರಿಗೂ ಈ ಸಮಾರಂಭಕ್ಕೆ ಹೃತ್ಪೂರ್ವಕ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಪೂಜಾರಿಗಳು ಅವರು ಆರಾಮೇಶ್ವರ ಪ್ರೌಢಶಾಲೆ ಸುರ್ಗಿಹಳ್ಳಿಯಲ್ಲಿ ಪ್ರೌಢಶಾಲಾ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಏನಪ್ಪಾ ಅಂತಂದ್ರ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇವೆ. TD ಮುಲ್ಲಾ ಅಂತ ತಿಳ್ಕೊಂಡು ಈಶ್ವರ್ ಅವರು ಬರಬೇಕಾಗಿತ್ತು, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತಾರೆ. ಜೊತೆಗೆ SDMC ಅಧ್ಯಕ್ಷರು, ನಮ್ಮ ಶಾಲೆಯ SDMC ಅಧ್ಯಕ್ಷರು ಎಷ್ಟು ಅವರಿಗೆ ನಡೆಸೋರು ಕಡಿಮೆ. ಯಾಕಂದ್ರೆ ಇದೊಂದು 2 ವರ್ಷದೊಳಗೆ ನಮ್ಮ ಶಾಲೆಯೊಳಗೆ ಸಾಕಷ್ಟು ಬದಲಾವಣೆ ಮಾಡಿಸ್ಬಿಟ್ರು. ಅವರು ಎಲ್ಲ ರೂಮ್ಗಳಲ್ಲಿ ಇದು ಆಲ್ಟ್ರೇಷನ್ ಮಾಡೋದಾಗಿರ್ಬೋದು, ಡೆಸ್ಕ್ಗಳನ್ನು ನಿಮ್ಗೆ ಸವಲತ್ತು ಎಲ್ಲರಿಗೂ ನೀವು ಇವತ್ತು ಡೆಸ್ಕ್ನಾಗ ಕೊಡ್ತೀರಪ್ಪ ಅಂತಂದ್ರೆ ಒಂದು ಅವ್ರದ್ರದಿಂದ ಜೊತೆಗೆ ಇವೆಲ್ಲ ಕ್ಯಾಮ್ರಾದಾಗಿರ್ಬೋದು, ಶಾಲೆಯ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಎಲ್ಲ ಸರ್ಕಾರಿ ಪ್ರೌಢಶಾಲೆ ಎಂಕಂಚಿಯಲ್ಲಿ ಸುಮಾರು ಅವ್ರ ಜೊತೆ ನಾವೊಂದು 5 ವರ್ಷ ಕಾರ್ಯನಿರ್ವಹಿಸ್ತೀವಿ. ಸುಮಾರು 10 ವರ್ಷ ಎಂಕಂಚಿಯಲ್ಲಿ ಕಾರ್ಯನಿರ್ವಹಿಸಿದಾರ. ಟೋಟಲ್ ಆಗಿ ಅವ್ರದ್ದೊಂದು 38-40 ವರ್ಷ ಸರ್ವಿಸ್ ಆಗಿದೆ ಅನ್ಸತ್ತ. ಅವ್ರು ಇಂಡಿಯಿಂದ ಇಲ್ಲಿ ಅಪಾರ್ಟ್ ಮಾಡ್ಕೊಂಡು ಎಂಕಂಚಿ ಒಳಗೆ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಡ್ರಾಯಿಂಗ್ ಟೀಚರ್. ಸೊ ಇದೇ ಒಂದು ಯಾಕಂದ್ರೆ ಹಿಂದೆ ಫೆಬ್ರವರಿ 28ಕ್ಕೆ ಅವರು ನಿವೃತ್ತಿ ಆದರು. ಪೂರ್ಣ ತಮ್ಮ ಸೇವಾವಧಿಯನ್ನು ಮುಗಿಸಿ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಅವ್ರೊಂದು ಗೆರೆ ಹೇಳಿದ್ರಪ್ಪ ಅಂದ್ರೆ ಡ್ರಾಯಿಂಗ್ ಆಗಿ ಹೋಗ್ಬಿಡಪ್ಪ. ಅಷ್ಟು ಚೆನ್ನಾಗೇನಪ್ಪ ಅಂತಂದ್ರ ಅಕ್ಷರಗಳನ್ನು ಬರೀತಕ್ಕಂಥ ಸ್ಕಿಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಡ್ರಾಯಿಂಗ್ ತೆಗಿತಕ್ಕಂಥ ಸ್ಕಿಲ್ ಅವ್ರದ್ದು. ಸೊ ಅವ್ರಪ್ಪ ಸುಮಾರು 40 ವರ್ಷ 38 ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಅವರನ್ನೇನಪ್ಪ ಅಂತಂದ್ರೆ ನಮ್ಮ ಶಾಲೆಯೊಳಗ ಉಪನ್ಯಾಸಕರನ್ನ ಕರೆಸಿದ್ದ ಅವರ ಒಂದು ಹಿತನುಡಿಗಳನ್ನ ತಮ್ಗೆ ರೆಡಿ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಹಾರೈಸಿ ಅವರನ್ನೇನಪ್ಪ ನಮ್ಮ ಶಾಲೆಗೆ ಕರೆಸಿದ್ದೀವಿ. ಅವರನ್ನು ಏನಪ್ಪಾ ಅಂತಂದ್ರ ಈ ಕಾರ್ಯಕ್ರಮಕ್ಕೆ ನನ್ನ ತುಂಬ ಸ್ವಾಗತ. ಸೊ ನೆಕ್ಸ್ಟ್ ಶ್ರೀಮತಿ ಸಜಿಯಾ ಬೇಗಂ ಮೇಡಮ್, ಸಜಿಯಾ ಬೇಗಂ ಲಕ್ಷ್ಯ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಏನ್ ನೋಡಿದ್ರು ಕೂಡ ಯಾವುದೇ ಕಾಗದ ಪತ್ರ ಏನಿದ್ರು ಕೂಡ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ನಿಜವಾಗ್ಲೂ ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳೇಬೇಕಿದೆ. ಸೊ ಇವತ್ತು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಮಂತ್ರಿಸಿದ್ದೀವಿ. ಅವರನ್ನು ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತವನ್ನು ಕೋರುತ್ತಾ ಶ್ರೀಮತಿ SM ಗುಬ್ಬೇಗೌಡ ಮೇಡಮ್ ಅವರು, ಗುಬ್ಬೇಗೌಡ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಅದ ನಮ್ಮ ಜೊತೆನೆ ಇರ್ತಾರೆ. ಒಂದು ಏನಪ್ಪ ಅಂತ ಅವ್ರದೊಂದು ಸಮಯ ಯಾವುದು ನಿವೃತ್ತಿಯ ಅಂಚಿನೊಳಗೆ ಇದ್ದಾರೆ ಮೇಡಮ್ ಅವರು. ಇನ್ನೊಂದು ಸ್ವಲ್ಪ ದಿನದೊಳಗೆ ಏನಪ್ಪ ಅವರು ನಿವೃತ್ತಿ ಆಗಲಿದ್ದಾರೆ. ಆಮೇಲೆ ನಮ್ಮ
ಒಂದು ಹೈಸ್ಕೂಲ್ನಲ್ಲಿ ಸುಮಾರು ವರ್ಷಗಳವರೆಗೆ ಇಂಗ್ಲಿಷ್ ಪ್ರಾಧ್ಯಾಪಕಿ ಕಾರ್ಯನಿರ್ವಹಿಸಿದ್ದಾರೆ. ನಿಮ್ಗೆ ವಿಚಿತ್ರ ಅನ್ಸತ್ತ, ನಮ್ಮ ಶಾಲೆಯೊಳಗೆ ಸುಮಾರು ಒಂದು 5-6 ವರ್ಷ ಏನಪ್ಪಾ ಅಂತಂದ್ರೆ ಹೈಸ್ಕೂಲ್ದೊಳಗೆ ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸ್ತಕ್ಕಂಥ ಮೇಡಮ್ ಅವರು. ಇತ್ತೀಚೆಗೆ ಅವರು ಏನಪ್ಪಾ ಅಂದ್ರೆ ಇನ್ನ ಸೇವಾದಿ ಮುಗಿತಾ ಬರ್ತಾ ಇದ್ದಾಗ ಎಲ್ಲ ಮಕ್ಕಳನ್ನ ಬಹಳ ಒಂದು ಇಷ್ಟಪಟ್ಟು ಏನಪ್ಪಾ ಅಂತಂದ್ರೆ ಅವರಾಗಿ ಒಂದು ಮಕ್ಕಳನ್ನೆಲ್ಲರೂ ಒಂದು ಊಟದ ವ್ಯವಸ್ಥಾನ ನಂದೇ ಇದರಿಂದ ಮಾಡಿಸ್ತೀನಿ ಸರ್ ಅಂತ ತಿಳ್ಕೊಂಡು ಸುಮಾರು ಒಂದು 6-15 ತಿಂಗಳಾಯ್ತು ಅವ್ರು ನನಗೆ ಹೇಳ್ತಾ ಬರ್ತಾ ಇತ್ತು. ಇವತ್ತೇನಪ್ಪಾ ಅಂತಂದ್ರೆ ಅವರು ಈಗ ಒಂದು ಅತಿ ಶೀಘ್ರವಾಗಿ ನಿವೃತ್ತಿ ಆಗ್ತಾ ಇರೋ ಕಾರಣ ಅವ್ರನ್ನೇನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತವನ್ನು. ಇಲ್ಲಿ ನಾವು ಸರಸ್ವತಿ ಪೂಜೆಯನ್ನ ನೆರವೇರಿಸ್ತಾ ಇದ್ದೇವೆ. या कुंदेन्दु तुषारहार धवला या शुभ्र वस्त्रान्विता या श्वेत पद्मासना देवी शुभं कुरु त्वं कल्याणम् आरोग्यं धन सम्पदः शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते. ಬೆಳಗಿದಂತಹ ದೀಪವು ಸದಾ ಪ್ರಜ್ವಲಿಸಲಿ. SSLC ವಿದ್ಯಾರ್ಥಿಗಳಿಗೆ ಯಶಸ್ಸು, ಸಂತೋಷ, ಸಮೃದ್ಧಿ, ಅಭಿವೃದ್ಧಿಯನ್ನ ತಂದುಕೊಡ್ಲಿ ಅಂತ ಹೇಳಿ ಈ ದೀಪವು ಸೂಚಿಸ್ತಾ ಇದೆ. ಧನ್ಯವಾದಗಳು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು.
ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಕ್ಕಳ ಸಾಹಿತಿಗಳು ಜೊತೆಗೆ ಶಿಕ್ಷಣ ಪ್ರೇಮಿಗಳಾದ ಶ್ರೀ ಧರ್ಮ ಪೂಜಾರ್ ಸರ್ ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಎಸ್.ಡಿ. ಚಾಪೂರ್ ಇವರು ಸನ್ಮಾನ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಆಚರಣೆ ಮಾಡುತ್ತಾ ನಾವು ಬಂದ್ವಿ. ಅದೇ ರೀತಿಯಾಗಿ ಆ ತಿಂಗಳ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಶಾಲೆಗೆ ಒಂದು ಗರಿಮೆ ಅಂತಾನೆ ಹೇಳ್ಬೋದು. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಅಗ್ನಿ ಮೇಡಮ್ ಅವರು 2023 ಮತ್ತು 24ನೇ ಸಾಲಿನಲ್ಲಿ ತಾಲೂಕಾ ಮಟ್ಟದಲ್ಲಿ ನಡೆಸಿದ ವಿಜ್ಞಾನ ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನವನ್ನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ವಿಜ್ಞಾನ ರಸಪ್ರಶ್ನೆಯೊಳಗ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟರು. ಅದೇ ರೀತಿಯಾಗಿ ಆಗಸ್ಟ್ ತಿಂಗಳಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಮಾಡೋ ಹಾಗೆ ಆಗಸ್ಟಲ್ಲಿ ಕೂಡ ಸಹ ನಾವು ಕ್ವಿಜ್ ಕಾರ್ಯಕ್ರಮವನ್ನ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕ್ವಿಜ್ ಕಾರ್ಯಕ್ರಮವನ್ನ ಆಗಸ್ಟ್ 24ರಂದು ನಡೆಸಿದ್ವಿ. ಅದರಲ್ಲಿ ಅಬ್ದುಲ್ ತಂಡ ಇತ್ತು, ತುಳಸಿದಾಸ್ ತಂಡ, ಕುವೆಂಪು ತಂಡ ಮತ್ತು ಯುಕ್ಲಿಡ್ ತಂಡಗಳಾಗಿ ಮಾಡಿ ಅತ್ಯಂತ ಆಸಕ್ತಿದಾಯಕವಾಗಿ ನಾವು ಪ್ರಶ್ನೆ ಕಾರ್ಯಕ್ರಮವನ್ನು ಇದು ಮಾಡಿದ್ವಿ. ಆಗಸ್ಟ್ 29ರಂದು ವಿವೇಕ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಡೆದಂತ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಶಾಲೆಯನ್ನ ಪ್ರತಿನಿಧಿಸಿದರು. ಆಗಸ್ಟ್ 30ನೇ ತಾರೀಕು ಒಂದು ಹಬ್ಬವನ್ನು ನಾವು ಮಾಡಿದ್ವಿ ಅಂದ್ಕೊಳ್ತೀವಿ. ಔಟಿ ಗುರುಗಳ ನಿರ್ಗಮನ ಹಾಗೂ ಮೇಡಮ್ ಒಂದು ಆಗಮನ ಅವತ್ತು ಕೂಡ ಇಷ್ಟೇ ಸುಂದರವಾಗಿ ಆ ಕಾರ್ಯಕ್ರಮವನ್ನು ಖುಷಿಯಿಂದ ನಾವು ಆಚರಣೆ ಮಾಡಿದ್ವಿ. ನಮ್ಮ ಶಾಲೆಗೆ ಇಷ್ಟು ದೊಡ್ಡ ಸ್ಟ್ರೆಂತ್ ಬಂದಂತಾಯಿತು. ಇದು 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಬೀಳ್ಸೋಗ ಸಮಾರಂಭ ಹಾಗೂ ಪರೀಕ್ಷೆಗೆ ಶುಭ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ. ನಮಗೆ ಎಲ್ಲ ಗೊತ್ತಿರೋ ಹಾಗೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್. ಸೊ ಅದರಲ್ಲಿ ವಿಶೇಷವಾಗಿ ಹೈಸ್ಕೂಲ್ ಅಂತ ಅಂದ್ರೆ ಒಂಥರ ಮರೆಯಲಾರದ, ಅದರಲ್ಲೂ ವಿಶೇಷವಾಗಿ 10ನೇ ತರಗತಿ ಅಂದ್ರೆ ಅದು ಎಂದು ಮರೆಯಲಾರದ ದಿನಗಳು, ಕ್ಷಣಗಳು ಅಂತ ನಾವು ನೆನೆಸ್ಕೊಳ್ಬೋದು. ಈ ಒಂದು ಸುದೀರ್ಘ ವರ್ಷ 2024 ನಾವು ನಮ್ಮ ಶಾಲೆಯಲ್ಲಿ ವರದಿಯನ್ನ ಇಲ್ಲಿ ವಾಚನ ಮಾಡಿದ್ದೀವಿ. ಮೊದಲನೇದಾಗಿ 30/5/2024 ಶಾಲಾ ಪ್ರಾರಂಭೋತ್ಸವದ ಶಾಲೆಯಲ್ಲಿ ಮಕ್ಕಳಿಗೆ ಪೂಜವನ್ನು ಹಾದಿ ಬೀದೆಲ್ಲ ತಂಪ ನೆರಳ ರೆಂಬಿ ಕುಂಬಿಯ ಮೇಲ ಗೂಡ ಕಟ್ಟಿದ ಹೊರಕ್ಕೆ ಬಲಿತ ಹಕ್ಕಿ ಗೂಡಿನ್ಯಾಗ ಮಲಗ್ಯವ ಮರಿ ಹಕ್ಕಿ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರತಾವ ಬೇರಿನ ಮೊಳಕೆ ಒಡೆಯುತ್ತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗತಾವ ಮರದಾಗ ಕರಗ ಕುಣಿಯತಾವ ಮರದ ಎಲೆ
ನಾವು ನೀವು ಅದರ ಭಾಗ ಮಾತ್ರ, ನಾವು ನೀವು ಅದರ ಭಾಗ ಮಾತ್ರ. ಧನ್ಯವಾದ. ಪಪ್ಪ ನನ್ನ ಕೈ ಹಿಡಿತೀನಿ ಅಂತ ಅಂದರು. ಅವರಪ್ಪ ಹೇಳ್ದ, ನೀನು ನನ್ನ ಕೈ ಹಿಡ್ಬೇಡ, ಯಾಕಂದ್ರೆ ನೀನು ಚಿಕ್ಕ ಮಗು, ನಡುವರ್ಕ್ ನೀರು ಬಂದ ಭಾಳಷ್ಟು ಜೋರು ಸೆಳವಿದೆ, ನೀನು ಶಕ್ತಿ ಕಡಿಮೆ ನನಗಿಂತ, ಆ ನೀರಿನ ಸೆಳವಿಗೆ ನೀನು ಕೈ ಬಿಟ್ಬಿಟ್ಟು ಅಂತ ಹರ್ಕೊಂಡು ಹೋಗ್ಬಿಡ್ತೀನಿ. ಅದ್ರ ಬದಲಿ ನಾನೇ ನಿನ್ನ ಕೈ ಹಿಡ್ತೀನಿ, ನಾನು ಇದಕ್ಕಿಂತ ಬಲಶಾಲಿ ಇರ್ತೀನಿ ಮತ್ತು ನಿನ್ನನ್ನು ದಡ ಮುಟ್ಟಿಸುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಅಂತ ಅವನ ಕೈ ಹಿಡ್ಕೊಂಡು ಮಗಳಿಗೆ ತಂದು ದಡ ಮುಟ್ಟಿಸ್ದ. ಇಬ್ಬರು ಮನೆಗೆ ಬಂದರು. ಈಗ ನೀವು ಎಷ್ಟೇ ಓದಿರಿ, ಈ 12 ದಿವಸಗಳಲ್ಲಿ ಒಂದೊಂದು ಸ್ವಲ್ಪ ಕಷ್ಟಪಟ್ಟರೆ ಸರಸ್ವತಿ ಮಾತೆಯ ಪೂಜೆ ಮಾಡಿದ್ದೀರಿ, ನೀವು ಕೈ ಮುಗಿದು ಅವಳ ಕೈ ಹಿಡಿಬೇಡ್ರಿ, ಸರಸ್ವತಿನೇ ನಿಮ್ಮ ಕೈ ಹಿಡಿದು ನಿಮ್ಮನ್ನು SLC ಪರೀಕ್ಷೆಯಿಂದ ಪಾರು ಮಾಡ್ತಾಳೆ. ಆ ವಿಶ್ವಾಸವನ್ನು ನಾನು ಈ ಸಂದರ್ಭ ಹಾಗಂತ ಎದ್ದ ತಕ್ಷಣ ಗುಡಿ ಗುಂಡಾರ ಅಡ್ಡಾಡೋದು, ಸರಸ್ವತಿ ಪೂಜೆ ಮಾಡೋದು, ದೀಪ ಬೆಳಗೋದು, ಊದಿನ ಕಡ್ಡಿ ಹಚ್ಚೋದ್ರಿಂದ ಪಾಸ್ ಆಗಲ್ಲ. ಆ ಭಕ್ತಿ ಇರಬೇಕು, ಅದು 1%. 99% ನೀವು ಎಫರ್ಟ್ ಹಾಕಬೇಕು. ಇನ್ನು 12 ದಿವಸಗಳ ಕಾಲ ಅತ್ಯುತ್ತಮವಾಗಿ ಅಭ್ಯಾಸ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಶಿಕ್ಷಕರಿಗೆ ಪರಿಹರಿಸ್ಕೊಂಡು, ಇರ್ತಕ್ಕಂಥ ಪುಸ್ತಕ ಮಟೀರಿಯಲ್ಸ್ ಎಲ್ಲ ತೆಗೆದುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿರಿ. 21ನೇ ತಾರೀಕಿನಿಂದ ಏಪ್ರಿಲ್ 4ರವರೆಗೆ ಬರೀತಕ್ಕಂಥ ಪರೀಕ್ಷೆಗೆ ನಿಮಗೆ ಶುಭವಾಗಲಿ. ಈ ಶಾಲೆಯ ಫಲಿತಾಂಶ 100ಕ್ಕೆ 100 ಆಗಲಿ. ಇಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಲಿ. ಮುಂದಿನ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನೇ ಬಂದು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಒಂದು ಬಹುಮಾನ ಕೊಟ್ಟು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಇನ್ನು ಒಂದು ವಿಷಯ ಹೇಳಬೇಕು, ನಾನು ಈ ಶುಭಾಶಯಗಳು. ಹಿಂದಿನ ಜನ್ಮದ ಪಾಪ ಪುಣ್ಯ ಲೆಕ್ಕ ಹಾಕಿ ಈ ಜನ್ಮದ ಹಣೆ ಬರಹ ಬರೆಯೋ ದೇವರಿಗಿಂತ ಪಾಠ ಕೇಳದೇ ಇದ್ರು, ಹೋಮ್ವರ್ಕ್ ಮಾಡದೇ ಇದ್ರು, ಅವ್ರ ಬಗ್ಗೆ ಎಷ್ಟೇ ಕೆಟ್ಟಾಗಿ ಮಾತಾಡಿದ್ರು, ಕೆಲವೊಮ್ಮೆ ಅವರ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡ್ರು, ನಾವು ಸ್ಕೂಲ್ ಬಿಟ್ಟು ಹೋಗ್ತಿರ್ಬೇಕಾದ್ರೆ TC ಮೇಲೆ ವಿದ್ಯಾರ್ಥಿಯ ಶೀಲ ಚರಿತ್ರೆ ಅಂತ ಬಂದಾಗ ಉತ್ತಮ ಅಥವಾ ಅತ್ಯುತ್ತಮ ಅಂತ ಬರಿತಾನೆ ಆ ನನ್ನ ಗುರು, ಒಬ್ರು ಶ್ರೇಷ್ಠ ಎಂದು ಹೇಳುತ್ತಾ, ಕ್ಲಾಸ್ನಲ್ಲಿ ತುಂಬಾ ಸ್ಟ್ರಿಕ್ಕು, ಹೊರಗೆ ಬಂದ್ರೆ ಅವರೇ ನಮ್ಗೆ ತುಂಬಾ ಬೆಸ್ಟು. ಸಾಂಗ್ ನ ಕೋಗಿಲೆ ತರ ಹಾಡ್ತಾರೆ, ಎಲ್ಲದರಲ್ಲೂ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಅವರೇ ನಮ್ಮ ಗೀತಾ ಟೀಚರು. ಎತ್ತೆಲ್ಲೋ ಸಾಗುತ್ತಿದ್ದ ಈ ಜೀವನದ ಹಾದಿಯಲ್ಲಿ ಸರಿದಾರಿಯ ತೋರಿ ಜ್ಞಾನ ದೀವಿಗೆಯ ಬೆಳಗಿದ ಗುರು ನೀವು. ತಪ್ಪು ಮಾಡಿದಾಗ ಮಾತಲ್ಲಿ ಶಿಕ್ಷಿಸಿ ಕ್ಷಮಿಸಿ ತಿದ್ದಿ ನಡೆಸಿದವರು ಅವರೇ ನಮ್ಮ ಸಂಗೀತ ಟೀಚರ್. ಜೀವನದಲ್ಲಿ ಗುರಿ, ಸಾಧನೆಯ ಹಠ, ಶಿಸ್ತು ಇವೆಲ್ಲ ಕಲಿಸಿದವರು ನಮ್ಮ ಶಿವಲೀಲಾ ಟೀಚರ್. ಬಣ್ಣಗಳ ಜೊತೆ ಪಾಠ, ಮಕ್ಕಳ ಜೊತೆ ಆಟ, ಚಿತ್ರಗಳ ಜೊತೆ ನೋಟ, ಹೊಟ್ಟೆ ತುಂಬೆಲ್ಲ ಊಟ, ನಿಲ್ಲದೆ ಸಾಗುವ ಓಟ ಎಂದು ಹೇಳಿಕೊಟ್ಟವರು ಅವರೇ ನಮ್ಮ ಶಿರುಕ್ನಳ್ಳಿ ಸರ್. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೆ ಅವನು ಗುರಿ ಮುಟ್ಟುತ್ತಾನೆ ಎಂದು ಹೇಳಿಕೊಟ್ಟವರು ಅವರೇ ನಮ್ಮ ಜಡ್ಗಿ ಸರ್. ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಬೇಕು ಎಂದು ಹೇಳಿಕೊಟ್ಟವರು ಅವರೇ ನಮ್ಮ ಶಾಪೂರ್ ಸರ್. ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದುದನ್ನು ಕಳೆದರೆ ಸಾಲವಂತ. ಇವರೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವರೇ ನಮ್ಮ ಪತ್ತಾರ್ ಸರ್. ನಾನು ಹೋದೆ ಶಾಲೆಗೆ, ಕುಳಿತು ಒಂದು ಮೂಲೆಗೆ, ಗಾಳಿ ಬಂತು ತಣ್ಣಗೆ, ನಿದ್ದೆ ಬಂತು ಕಣ್ಣಿಗೆ, ಉಪನ್ಮೇಷ್ಟ್ರು ಬಂತು ಮನೆಗೆ. ಇಷ್ಟು ದಿನದಲ್ಲಿ ನಾನು ಯಾರಿಗಾದ್ರೂ ಮನಸ್ಸಿಗೆ ನೋವು ಉಂಟು ಆಗುವ ಹಾಗೆ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಬೇಕೆಂದು ವಿನಂತಿಸುತ್ತೇನೆ. ಈ ನಂತರಗಳ ಓದಿದಾಗಲೇ ಅರ್ಥವಾಗುವಂತೆ, ಮುಖಪುಟದಲ್ಲಿ ಮನಸ್ಸಿನಲ್ಲಿ ತಿಳಿಯದಂತೆ, ಜೊತೆ ಕಳೆದಾಗಲೇ ಪೂರ್ಣ ಮಾಹಿತಿ ದೊರೆಯುವಂತೆ, ಇರು ಪುಸ್ತಕದಂತೆ ಜ್ಞಾನವಿದ್ದರೂ ಬೀಗದಂತೆ, ಆಸಕ್ತರು ಮಾತ್ರ ಎಂದಂತ ಮಾಡುವಂತೆ. ಈ ಕವಿವಾಣಿಯಂತೆ
ನಮ್ಮ ಒಂದು ಪ್ರೌಢಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪಠ್ಯ ಮತ್ತು ಪಠ್ಯೇತರ ಸಮಪಠ್ಯ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವರ್ಷದುದ್ದಕ್ಕೂ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ, ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಈ ವಿದ್ಯಾರ್ಥಿನಿಗೆ ಪ್ರಶಸ್ತಿ ವಿತರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ನಂದಿನಿ ನಾರಾಯಣ್ಕರ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮಧು ಹರಿಜನ್. ಮಾಡಕ್ಕೆ ಸಾಧ್ಯದ ಅನ್ನುವಂಥ ಮಾತು ಈ ಒಂದು ಫಂಕ್ಷನ್ ನಮ್ಗೆ ಗೊತ್ತಾಗ್ತದೆ. ಬಹಳ ಶಿಸ್ತಿನಿಂದ ನೀವೆಲ್ಲ ಟೈಮ್ ಆದ್ರೂ ಕೂಡ ಇನ್ನೂ ಬಹಳಷ್ಟು ಸರ್ ಮಾತಾಡಕತ್ರ ಅವ್ರು ಒಂದು ತಾಸು ಮಾತಾಡ್ತಾರೆ. ಇನ್ನು ಯಾವುದೇ ಕಾರಣಕ್ಕೂ ಹೊರಗೆ ಹೋಗ್ಬೇಕು, ಈ ಕಾರ್ಯಕ್ರಮ ಮುಗಿತು ಅಂತ ತಿಳ್ಕೊಕ್ ಹೋಗ್ಬೇಡ್ರಿ. ಬಹಳಷ್ಟು ಚೆನ್ನಾಗಿ ಉಪನ್ಯಾಸ ಮಾಡೋರು ಅದಾರ, ಸರ್ ಮಾತಾಡೋರು ಅದಾರ, ತಮ್ಮ ಮಾರ್ಗದರ್ಶನ ನೀಡೋರು ಅದಾರ. ಬಹಳ ನೀಟಾಗಿ ಈ ಒಂದು ಶಾಲೆ ನನಗೆ ಇಲ್ಲಿ ಕಲಿಸಿದ್ರಿ. ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಭಾಳ ಅಚ್ಚುಕಟ್ಟು ಒಂದು ಪ್ರದರ್ಶನ ಆಯಿತು ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಅನೇಕ ಪಠ್ಯೇತರ ಚಟುವಟಿಕೆ ತಾವೆಲ್ಲ ಭಾಳ ಹುರುಪಿನಿಂದ ಭಾಗವಹಿಸಿದ್ದೀನಿ. ನಿಮಗೆ ಬಹುಮಾನ ಕೊಡ್ಲಿಕ್ಕೆ ನನಗೂ ಭಾಳ ಸಂತೋಷ ಅನ್ನಿಸ್ತು. ಒಟ್ಟಾರೆಯಾಗಿ ಭಾಳಷ್ಟು ಶ್ರಮ ಪಟ್ಟಿದ್ದೀರಿ. ಅದೇ ರೀತಿ ನೀವು ಈ SLC ಮಕ್ಕಳಿಗೆ ಒಂದು ಕಿವಿಮಾತು ಹೇಳ್ಬೇಕಪ್ಪ ಅಂತಂದ್ರೆ ಓದಬೇಕು. ಸರ್ ಹೇಳಿದ್ರು, ಡಿ ಅವರು ಕೂಡ ಅದೇ ಮಾತು ಹೇಳಿದ್ರು. 12 ದಿವಸ ಐತಿ, ಒಂದು ಸ್ಮಾರ್ಟ್ ಆಗಿ ಇಲ್ಲಿ ಒಂದು ಮಾತು ಬರ್ತದೆ. ಏನು ಅಂತಂದ್ರೆ, ಎಂತ ಚಂದದ ಬಳ್ಳಿ ಚೆಲ್ಲವರಿದಿಹುದಿಲ್ಲಿ, ಚೆಲುವ ನರಸುವ ಜಾಣ ಬಂದು ನೋಡುವಂತ. ಎಷ್ಟು ಸುಂದರವಾಗಿರ್ತಕ್ಕಂತಹ ಬಳ್ಳಿ ತನ್ನದೇ ಆಗಿರ್ತಕ್ಕಂತಹ ಒಯ್ಯಾರದಲ್ಲಿ, ಒನಪಿನಲ್ಲಿ ಸುಂದರತೆಯನ್ನ ತೀರ್ಥ ಹರ್ಕೊಂಡಿರ್ತದೆ. ಈ ಭೂಮಿ ಮೇಲೆ ಅದು ಹರಡ್ಕೊಂಡಿರ್ತದೆ. ಆ ಒಂದು ಸುಂದರತೆಯನ್ನ ನೋಡತಕ್ಕಂಥವ, ಆ ಸುಂದರತೆಯ ಆಸ್ವಾದನೆಯನ್ನ ಮಾಡತಕ್ಕಂಥವನಿಗೆ ಮಾತ್ರ ಆ ಒಂದು ಸುಂದರತೆಯ ಅರಿವು ಅನ್ನತಕ್ಕಂಥದ್ದು. ಆದ್ರೆ ಈ ಒಂದು ಇದಕ್ಕೆ ಬಹಳಷ್ಟು ಸಾಮೀಪ್ಯತೆಯನ್ನು ಹೊಂದಿರತಕ್ಕಂಥವ್ರು ನಿಮ್ಮ ಮುಖ್ಯೋಪಾಧ್ಯಾಯರು. ಬಹಳಷ್ಟು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ಯಾಕಂತಂದ್ರೆ ನಾನು
ಎಲ್ಲರೂ ಒಳ್ಳೆ ವಿದ್ಯಾವಂತರಾಗಬೇಕು ಮತ್ತು ಗುರಿಯನ್ನು